ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GMS ವಿಡಿಯೋಸ್. ಲಾಸ್ಟ್ ಕ್ಲಾಸಲ್ಲಿ ನಾನು ಜಾಯಿಂಟ್ಸ್ನ ಮತ್ತು ಐ ಕ್ಯಾಂಡಲ್ಸ್ನ ಯಾವ ಥರ ಕ್ರಿಯೇಟ್ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೆ. ಇವತ್ತಿನ ಕ್ಲಾಸಲ್ಲಿ ನಾನು ಕಂಟ್ರೋಲ್ಸ್ನ ಕ್ರಿಯೇಟ್ ಮಾಡಿಬಿಟ್ಟು ಜಾಯಿಂಟ್ಸ್ಗೆ ಯಾವ ಥರ ಕನೆಕ್ಷನ್ ಕೊಡಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ಕಂಟ್ರೋಲ್ಸ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ರಿಗ್ ಬಾಕ್ಸ್ ರೀಬಾಂಡ್ ಟೂಲ್ ಯೂಸ್ ಮಾಡಿಕೊಂಡು ನಾನು ಕಂಟ್ರೋಲ್ಸ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸ್ಕ್ವೇರ್ ಕ್ರಿಯೇಟ್ ಮಾಡಿ, ಮೇನ್ ಕಂಟ್ರೋಲ್, ಆಮೇಲೆ ಕ್ಯೂಬ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಇದು ರೂಟ್ ಕಂಟ್ರೋಲ್ ಆಗಿರುತ್ತೆ. ಓಕೆ, ಕ್ಯೂಬ್ ಇಲ್ಲಿ ಮೆಶ್ ಯಾವ ಥರ ಇದೆಯೋ ಅದೇ ಥರ ನಾನು ಶೇಪ್ನ ಕ್ರಿಯೇಟ್ ಮಾಡ್ಕೋತಾ ಇದ್ದೀನಿ. ಸೆಲೆಕ್ಷನ್ ಆಫ್, ಓನ್ಲಿ ಕಂಟ್ರೋಲ್ಸ್ ಆನ್, ವರ್ಟೆಕ್ಸ್ಗೆ ಹೋಗ್ಬಿಟ್ಟು ಸೇಮ್ ಶೇಪ್ ಯಾವ ಥರ ಇದೆಯೋ ಅದೇ ಥರ ಕ್ರಿಯೇಟ್ ಮಾಡ್ಕೋತೀನಿ. ಓಕೆ, ಸೆಲೆಕ್ಷನ್ ಆನ್ ನೋಡಿ, ಕಂಟ್ರೋಲ್ ಡಿ ಡೂಪ್ಲಿಕೇಟ್ ಮಾಡಿಕೊಂಡು ಇಲ್ಲಿ ಇನ್ನೊಂದು ಇದೆ ಲಾಕ್ ಕಂಟ್ರೋಲ್ ಕೂಡ ಅದೇ ಥರ ಇದೆ ಶೇಪು, ಸೇಮ್ ಕಂಟ್ರೋಲ್ ನಾನು ಕ್ರಿಯೇಟ್ ಮಾಡ್ಕೋತೀನಿ. ನೋಡಿ, ಓವರ್ಲ್ಯಾಪ್ಡ್ ಆಗಿರಬಾರ್ದು, ಕರೆಕ್ಟಾಗಿ ಕಂಟ್ರೋಲ್ಸ್ನ ಕ್ರಿಯೇಟ್ ಮಾಡ್ಕೊಳ್ಳಿ ಅಷ್ಟೇ. ಚೆಕ್ ಮಾಡಿ ನೋಡಿ. ಓಕೆ, ನೆಕ್ಸ್ಟು ನನಗೆ ಹೆಡ್ ಕಂಟ್ರೋಲ್ ಬೇಕು. ಸ್ಕ್ವೇರ್ ತೊಗೋತಾ ಇದ್ದೀನಿ. ಇದನ್ನು ಪಾಲಿಗಾನ್ಸ್ ಆಫ್ ಮಾಡಿಕೊಂಡು ವಿ ಮತ್ತು ಸ್ನ್ಯಾಪ್ ಮಾಡಿ. ಓಕೆ, ಈ ಕಂಟ್ರೋಲ್ ಪಿವೋಟ್ಸ್ ಬಂದುಬಿಟ್ಟು ಈ ಜಾಯಿಂಟ್ಸಲ್ಲಿ ಇರಬೇಕು. ಕರೆಕ್ಟಾಗಿ ನೀವು ಪಿವೋಟ್ಸ್ನ ಕೂಡ ಸೆಟ್ ಮಾಡ್ಕೊಂಬಿಡಿ. ಈಗಲೇ ಕಂಟ್ರೋಲ್ಸ್ ಕ್ರಿಯೇಟ್ ಆಯ್ತಲ್ವ. ನೆಕ್ಸ್ಟು ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಟೀತ್ ಕಂಟ್ರೋಲ್ ಬೇಕು. ಸಿಂಗಲ್ ತೊಗೋತಾ ಇದ್ದೀನಿ. ಸಿಂಗಲ್, ಇದು ವಿಸಿಬಲ್ ಕಂಟ್ರೋಲ್ ಆಗಿರಬೇಕು. ಇಲ್ಲಿ ಪ್ಲೇಸ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಕಂಟ್ರೋಲ್ ಡಿ, ಇದು ಲೋಯರ್ ಟೀತ್, -90 -180. ಓಕೆ, ಇದು ಇಲ್ಲಿರಲಿ. ಎರಡು ಕಂಟ್ರೋಲ್ಸು ವಿಸಿಬಲ್ ಆಗಿರಬೇಕು. ಸ್ವಲ್ಪ ಮುಂದೆ ತಗೋತೀನಿ. ಟೀತ್ ಕಂಟ್ರೋಲ್ಸ್ ಕಂಪ್ಲೀಟ್ ಆಯಿತು. ನೆಕ್ಸ್ಟು ಇಲ್ಲಿ 3 ಕಂಟ್ರೋಲ್ಸ್ ಬೇಕು. ಒಂದು ಅಪ್ಪರ್ ಲಿಪ್, ಲೋಯರ್ ಲಿಪ್ ಮತ್ತು ಐಬಾಲ್. ಸರ್ಕಲ್ ಕ್ರಿಯೇಟ್ ಮಾಡ್ಕೋತಾ ಇದ್ದೀನಿ. ಐಬಾಲ್ ಕಂಟ್ರೋಲ್ಗೆ ವಿ ಆ್ಯಂಡ್ ಸ್ನ್ಯಾಪ್, ಇದು 90 ಡಿಗ್ರಿ ರೊಟೇಷನ್ ಮಾಡಿಕೊಂಡು ಇಲ್ಲಿ ಹೈ ಮುಂದ್ಗಡೆ ಕಂಟ್ರೋಲ್ನ ಕ್ರಿಯೇಟ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟು ಕರುಡ್ ಅಂತ ಒಂದು ಕಂಟ್ರೋಲ್ ಇದೆ, ಅದನ್ನು ಕ್ರಿಯೇಟ್ ಮಾಡಿಕೊಂಡು ಇದನ್ನು ಅಪ್ಪರ್ ಲಿಪ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಇನ್ನೊಂದು ಕಂಟ್ರೋಲ್ ಡಿ, ಇದನ್ನು 90 ತೊಗೊಳ್ಳಿ, ಇದು ಲೋಯರ್ ಲಿಪ್ಗೆ ಕ್ರಿಯೇಟ್ ಮಾಡ್ಕೊಳ್ಳಿ. ನೋಡಿ, ಎರಡು ಕಂಟ್ರೋಲ್ಸು ವಿಸಿಬಲ್ ಆಗಿರಬೇಕು. ಮೇಲೊಂದು ಮತ್ತು ಕೆಳಗಡೆ ಒಂದು ಕಂಟ್ರೋಲ್ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಓಕೆ, ಎಲ್ಲ ಕಂಟ್ರೋಲ್ಸ್ ಕ್ರಿಯೇಟ್ ಆಯಿತು ಚೆಕ್ ಮಾಡ್ಕೊಳ್ಳಿ. ಲೆಗ್ ಕಂಟ್ರೋಲ್ಸ್ನ ನಾವು ಕ್ರಿಯೇಟ್ ಮಾಡ್ಕೋಬೇಕು. ಕೋನ್ ತೊಗೋತಾ ಇದ್ದೀನಿ. ಇಲ್ಲಿ 1 ಅಂತ ತೊಗೊಳ್ಳಿ, ಪ್ಲಸ್ DX ಆ್ಯಂಡ್ ಸ್ನ್ಯಾಪ್ ಟು ಗ್ರಿಡ್ ಪೊಸಿಷನ್. ಇದನ್ನು ಸ್ವಲ್ಪ ಸ್ಕೇಲ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿರಬೇಕಲ್ವ. ಕಂಟ್ರೋಲ್ ಡಿ ಮತ್ತು ಒಂದು ಬ್ಯಾಕ್ ಲೆಗ್ ಜಾಯಿಂಟ್ ಕಂಟ್ರೋಲ್ಗೆ ತೊಗೋಬೇಕು. ನೋಡಿ, 2 ಕಂಟ್ರೋಲ್ಸ್ ಕ್ರಿಯೇಟ್ ಮಾಡಿಕೊಂಡೆ. ಓಕೆ, ಪಿವೋಟ್ಸ್ನ ಸೆಟ್ ಮಾಡ್ಕೊಂಬನ್ನಿ. ಈ ಕಂಟ್ರೋಲ್ ಪಿವೋಟ್ ಇಲ್ಲೇ ಇರಲಿ, ಬಟ್ ಇದು ರೊಟೇಷನ್ ಆದರೆ ಇಲ್ಲಿಂದ ರೊಟೇಷನ್ ಆಗಬೇಕು. ಸೊ ಪಿವೋಟ್ ಬಂದುಬಿಟ್ಟು ಪ್ರೆಸ್ DV ಆ್ಯಂಡ್ ಸ್ನ್ಯಾಪ್ ಟು ಜಾಯಿಂಟ್. ಇದು ಅಷ್ಟೇ ಅಲ್ವಾ, ಅಪ್ಪರ್ ಲಿಪ್, ಲೋಯರ್ ಲಿಪ್, ಇದಿಲ್ಲೇ ಇರಲಿ. ಇದಕ್ಕೆ ಆಲ್ರೆಡಿ ನಾನು ಪಿವೋಟ್ ಸೆಟ್ ಮಾಡ್ಕೊಂಡಿದ್ದೀನಿ. ಇದು ಸೆಟ್ ಮಾಡಿದ್ದೀನಿ, ಇದಕ್ಕೂ ಆಗಿದೆ. ಸೊ ಇದು ಡೌನೇ ಇರಲಿ. ಓಕೆ, ಸೊ ಇದಕ್ಕೂ ಕೂಡ ಡೌನಲ್ಲೇ ಇರಬೇಕು. ಕಂಟ್ರೋಲ್ಸ್ ಕ್ರಿಯೇಟ್ ಆಯಿತು. ಇವಾಗ ಇದನ್ನು ರೀನೇಮ್ ಮಾಡ್ತಾ ಬನ್ನಿ ಒಂದೊಂದಾಗಿ. ಇದು ಮೇನ್ ಕಂಟ್ರೋಲ್ ಆಗಿರುತ್ತೆ. ಇದು ರೂಟ್ ಕಂಟ್ರೋಲ್, ಇದು ಲಾಕ್ ಕಂಟ್ರೋಲ್, ಇದು ಹೆಡ್ ಕಂಟ್ರೋಲ್, ಇದು ಅಪ್ಪರ್ ಟೀತ್, ಕಾಪಿ ಮಾಡ್ಕೊಳ್ಳಿ. ಇದನ್ನು ಲೋವರ್ ಟೀತ್ ಅಂತ ತಗೊಳ್ಳಿ. ಇದು ಐಬಾಲ್ ಕಂಟ್ರೋಲ್, ಇದು ಅಪ್ಪರ್,
ಹೈ ಲಿಪ್ ಕಂಟ್ರೋಲ್. ಕಾಪಿ ಮಾಡ್ಕೊಳ್ಳಿ, ಪೇಸ್ಟ್. ಇದು ಲೋವರ್. ಓಕೆ, ಸೊ ಇದು ಲೆಫ್ಟ್ ಲೆಗ್ ಫ್ರಂಟ್ ಕಂಟ್ರೋಲ್. ಓಕೆ, ಕಾಪಿ ಪೇಸ್ಟ್. ಇದನ್ನು ಬ್ಯಾಕ್ ಅಂತ ತಗೊಳ್ಳಿ ಅಷ್ಟೇ, ಬ್ಯಾಕ್. ಕಂಟ್ರೋಲ್ಸ್ ಎಲ್ಲ ರೀನೇಮ್ ಆಯ್ತಲ್ವ, ಒಂದ್ಸರಿ ಫ್ರೀಸ್ ಮಾಡಿಕೊಂಡು ಡಿಲೀಟ್ ಹಿಸ್ಟ್ರಿ ಮಾಡ್ಕೊಂಬಿಡಿ. ಓಕೆ, ಮತ್ತು ಕಲರಿಂಗ್ ತಗೋತೀನಿ. ಈ ಎಲ್ಲ ವಿಸಿಬಲ್ ಕಂಟ್ರೋಲ್ಸ್ ಆಗಿರೋದ್ರಿಂದ ನಾನು ಒಂದೊಂದು ಕಂಟ್ರೋಲ್ಗೂ ಒಂದೊಂದು ಕಲರ್ ತಗೋತೀನಿ. ಇದಕ್ಕೆ ಇವೆರಡಕ್ಕೂ ರೆಡ್ ತಗೋತೀನಿ. ಇದು ಅಷ್ಟೇ. ಓಕೆ, ಕ್ಲೋಸ್. ಗೊತ್ತಾಯ್ತಲ್ಲ ಕಂಟ್ರೋಲ್ಸ್ನ ಯಾವ ಥರ ಕ್ರಿಯೇಟ್ ಮಾಡಬೇಕು ಅಂತ. ನೆಕ್ಸ್ಟು ಕಂಟ್ರೋಲ್ಸ್ ಮತ್ತು ಜಾಯಿಂಟ್ಸ್ಗೆ ಕನೆಕ್ಷನ್ ಕೊಟ್ಕೋತೀನಿ. ಇಲ್ಲಿ ಕಂಟ್ರೋಲ್ಸ್ ಮೂವ್ ಮಾಡಿದ್ರೆ ಜಾಯಿಂಟ್ಸ್ ವರ್ಕ್ ಆಗಬೇಕು. ಸೊ ಕಂಟ್ರೋಲ್ಸು ಪೇರೆಂಟ್ ಆಗಿರುತ್ತೆ, ಜಾಯಿಂಟು ಚೈಲ್ಡ್ ಆಗಿರುತ್ತೆ. ನಾನು ಕನ್ಸ್ಟ್ರೈನ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಕಂಟ್ರೋಲ್ನ ಸೆಲೆಕ್ಟ್ ಮಾಡಿ, ಜಾಯಿಂಟ್ನ ಸೆಲೆಕ್ಟ್ ಮಾಡಿಬಿಟ್ಟು ಕನ್ಸ್ಟ್ರೈನ್ಸ್ ಪೇರೆಂಟ್ ಆಪ್ಷನ್ ಬಾಕ್ಸಲ್ಲಿ ಮೇಂಟೈನ್ ಆಫ್ಸೆಟ್ ಆನ್ ಇರಬೇಕು, ಆ್ಯಡ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟು ಈ ಕಂಟ್ರೋಲ್ನ ಸೆಲೆಕ್ಟ್ ಮಾಡಿಕೊಂಡು ಈ ಜಾಯಿಂಟ್ನ ಸೆಲೆಕ್ಟ್ ಮಾಡಿ ಸೇಮ್ ಪೇರೆಂಟ್ ಅಂತ ತಗೋತೀನಿ. ಕಂಟ್ರೋಲ್ ಮತ್ತು ಜಾಯಿಂಟ್ ಪೇರೆಂಟ್. ಓಕೆ, ಇಲ್ಲಿ ಮೆಶ್ನ ಆಫ್ ಮಾಡ್ಕೊಂಬಿಡಿ. ನೆಕ್ಸ್ಟ್ ಕಂಟ್ರೋಲ್ ಮತ್ತು ಜಾಯಿಂಟ್ ಪೇರೆಂಟ್, ಕಂಟ್ರೋಲ್ ಜಾಯಿಂಟ್ ಪೇರೆಂಟ್. ನೆಕ್ಸ್ಟ್ ಸೇಮ್. ಇಲ್ಲಿ 3 ಜಾಯಿಂಟ್ಸ್ ಇದೆ, ಕನ್ಫ್ಯೂಸ್ ಆಗುತ್ತಲ್ವ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ. ಸೆಲೆಕ್ಟ್ ದಿ ಕಂಟ್ರೋಲ್, ಸೆಲೆಕ್ಟ್ ದಿ ಲೋಯರ್ ಲಿಪ್ ಜಾಯಿಂಟ್ ಅಂಡು ಪೇರೆಂಟ್. ಸೆಲೆಕ್ಟ್ ದಿ ಅಪ್ಪರ್ ಲಿಪ್ ಕಂಟ್ರೋಲ್ ಆ್ಯಂಡ್ ಅಪ್ಪರ್ ಲಿಪ್ ಜಾಯಿಂಟ್ ಅಂಡು ಪೇರೆಂಟ್. ಆ್ಯಂಡ್ ಸೆಲೆಕ್ಟ್ ದಿ ಕಂಟ್ರೋಲ್, ಸೆಲೆಕ್ಟ್ ದಿ ಐಬಾಲ್ ಅಂಡು ಪೇರೆಂಟ್. ಆಮೇಲೆ ಹೆಡ್ ಕಂಟ್ರೋಲ್ನ ಸೆಲೆಕ್ಟ್ ಮಾಡಿ, ಹೆಡ್ ಜಾಯಿಂಟ್ನ ಸೆಲೆಕ್ಟ್ ಮಾಡಿಬಿಟ್ಟು ಪೇರೆಂಟ್ ಕೊಡಿ. ಓಕೆ, ಸೊ ಇವೆರಡಕ್ಕೂ ನಾನು ಪೇರೆಂಟ್ ಕೊಟ್ಟಿದ್ದೀನಿ ಅಲ್ವಾ. ಪೇರೆಂಟ್ ಕೊಟ್ಟರೆ ಮೂವ್ ಆಗುತ್ತೆ ನೋಡಿ, ಮೂವ್ ಆಗ್ತಿದೆ. ಸೊ ಇದಕ್ಕೆ ಏನು ಕೊಡಬೇಕು ನಾವು, ಮೇಯ್ನಾಗಿ ಹೇಮ್ ಕೊಡಬೇಕು. ಸೊ ಇಲ್ಲಿ ಹೈ ಮೈನ್ ಜಾಯಿಂಟ್ ಅಂತ ಇದೆ, ಇಲ್ಲಿ ಹೈ ಜಾಯಿಂಟ್ ಅಂತ ಇದೆಯಲ್ಲ, ಇದ್ರ ಕೆಳಗಡೆ ನಮ್ಮ ಕನೆಕ್ಷನ್ ಇದೆ. ಇದನ್ನು ಡಿಲೀಟ್ ಮಾಡಿಕೊಂಡು ನಾವು ಹೇಮ್ ತೊಗೋಬೇಕು. ಕಂಟ್ರೋಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಮತ್ತು ಇಲ್ಲಿ ಜಾಯಿಂಟ್ನ ಸೆಲೆಕ್ಟ್ ಮಾಡಿಕೊಂಡು ಹೇಮ್ ಕೊಡ್ತಾ ಇದ್ದೀನಿ. ಹೇಮ್ ಇವಾಗ ನೋಡಿ ಅಲ್ಲೇ ಇರುತ್ತೆ, ಬಟ್ ರೊಟೇಷನ್ ಆಗ್ತಾ ಇದೆ. ಓಕೆ, ಎಲ್ಲ ಕಂಟ್ರೋಲ್ಸ್ಗೂ ಜಾಯಿಂಟ್ಸ್ಗೂ ಕನೆಕ್ಷನ್ ಆಗಿದೆ. ನೆಕ್ಸ್ಟು ಇಲ್ಲಿ 2 ಕಂಟ್ರೋಲ್ ಇದೆ, ಸೇಮ್ ಕಂಟ್ರೋಲ್ಸ್ ನಾವು ಮಿರರ್ ಮಾಡ್ಕೋಬೇಕು ಅಲ್ವಾ, ಡೂಪ್ಲಿಕೇಟ್ ಮಾಡ್ಕೋಬೇಕು. ಕಂಟ್ರೋಲ್ ಡಿ, ಕಂಟ್ರೋಲ್ ಜಿ, ಇದನ್ನು -1 ಅಂತ ತೊಗೋತೀನಿ. ಶಿಫ್ಟ್ ಪಿ, ಡಿಲೀಟ್ ದಿ ಗ್ರೂಪ್, ರೀನೇಮ್ ಮಾಡ್ಕೊಳ್ಳಿ ಕರೆಕ್ಟಾಗಿ. ರೈಟ್ ಕಂಟ್ರೋಲ್ ಆ್ಯಂಡ್ ಇದು ಕೂಡ ಸೇಮ್, ರೈಟ್ ಬ್ಯಾಕ್ ಕಂಟ್ರೋಲ್ ಅಲ್ವಾ. ಎರಡನ್ನೂ ಫ್ರೀಸ್ ಮಾಡ್ಕೊಳ್ಳಿ, ಡಿಲೀಟ್ ಹಿಸ್ಟ್ರಿ. ಇಲ್ಲಿ ಲೆಗ್ ಕಂಟ್ರೋಲ್ಸ್ ಇದೆ, ಬಟ್ ಐಕೆ ಹ್ಯಾಂಡಲ್ಸ್ ಇದೆ. ಇಲ್ಲಿ ಈ ಐಕೆ ಹ್ಯಾಂಡಲ್ಸು ಕಂಟ್ರೋಲ್ ಮತ್ತು ಪಿ ಪ್ಯಾರೆಂಟ್ ಮಾಡಬೇಕು. ಐಕೆ ಹ್ಯಾಂಡಲ್ಸು ಚೈಲ್ಡ್ ಆಗಿರುತ್ತೆ, ಇಲ್ಲಿ ಕಂಟ್ರೋಲ್ಸು ಪೇರೆಂಟ್ ಆಗಿರುತ್ತೆ. ಸೆಲೆಕ್ಟ್ ದಿ ಐಕೆ ಹ್ಯಾಂಡಲ್, ಸೆಲೆಕ್ಟ್ ದಿ ಪೇರೆಂಟ್, ಪಿ ಪ್ಯಾರೆಂಟ್ ನೋಡಿ, ಪಿ ಪ್ಯಾರೆಂಟ್. ಓಕೆ, ಸೆಲೆಕ್ಟ್ ದಿಸ್ ಟು ಪಿ ಪ್ಯಾರೆಂಟ್. ಸೇಮ್ ಈ ಐ ಕ್ಯಾಂಡಲ್ ಇದ್ರ ಜೊತೆ ಪಿ ಪ್ಯಾರೆಂಟ್ ಆಗಿರಬೇಕು. ಎಲ್ಲ ಕಂಟ್ರೋಲ್ಸ್ಗೂ ಕನೆಕ್ಷನ್ ಆಯಿತು. ಬಟ್ ಇಲ್ಲಿ ಮೈನ್ ಕಂಟ್ರೋಲ್ ನಾವು ಮೂವ್ ಮಾಡಿದ್ರೆ ಎಲ್ಲ ಕಂಟ್ರೋಲ್ಸು ಮೂವ್ ಆಗಬೇಕಲ್ವ. ಅದಕ್ಕೇನು ಮಾಡಬೇಕು ಅಂದರೆ ಫಸ್ಟು ಎಲ್ಲ ಕಂಟ್ರೋಲ್ಸ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಎಲ್ಲ ಕಂಟ್ರೋಲ್ಸು ರಿಲೇಟ್ ಯಾವುದಕ್ಕಾಗಿರುತ್ತೆ, ಹೆಡ್ಗಾಗಿರುತ್ತಲ್ವ. ಅಂದರೆ ಹೆಡ್ನ ನಾನು ರೊಟೇಷನ್ ಮಾಡಿದ್ರೆ ಎಲ್ಲ ಕಂಟ್ರೋಲ್ಸು ಸೆಲೆಕ್ಟ್ ಆಗಬೇಕು. ಸೊ ಎಲ್ಲ ಕಂಟ್ರೋಲ್ಸು ಸೆಲೆಕ್ಟ್ ಮಾಡಿಕೊಂಡು ಇದನ್ನು ಶಿಫ್ಟ್ ಸೆಲೆಕ್ಟ್ ಮಾಡಿಕೊಂಡು ಪಿ ಪ್ಯಾರೆಂಟ್ ಮಾಡ್ತೀನಿ. ಕಂಟ್ರೋಲ್ ಟು ಕಂಟ್ರೋಲ್ ಪಿ ಪ್ಯಾರೆಂಟ್ ಮಾಡಿ ವರ್ಕ್ ಆಗ್ತಿದೆ. ಮತ್ತು ಇಲ್ಲಿ ಟೀತ್ ಮತ್ತು ಲಾಕ್ ಜಾಯಿಂಟ್ ಇದೆಯಲ್ವ ಕಂಟ್ರೋಲು, ಇವೆರಡು ಬಂದುಬಿಟ್ಟು ಇದಕ್ಕೆ ಪೇರೆಂಟ್ ಆಗಿರುತ್ತೆ. ಪ್ಲಸ್ ಪಿ ಫಾರ್ ಪಿ ಪ್ಯಾರೆಂಟ್ ನೋಡಿ, ಟ್ರಾನ್ಸ್ಲೇಟ್ ವರ್ಕ್ ಆಗ್ತಿದೆ ಅಲ್ವಾ. ಸೊ ನೆಕ್ಸ್ಟು ಇದನ್ನು ಮೂವ್ ಮಾಡಿದ್ರೆ ಹೆಡ್ ಕೂಡ ಮೂವ್ ಆಗಬೇಕಲ್ವ. ಈ ಕಂಟ್ರೋಲ್ ಚೈಲ್ಡ್ ಆಗಿರುತ್ತೆ, ಇದು ಪೇರೆಂಟ್ ಆಗಿರುತ್ತೆ, ಪಿ ಪ್ಯಾರೆಂಟ್. ನೆಕ್ಸ್ಟು ಮೈನ್ ಕಂಟ್ರೋಲ್ನ ಮೂವ್ ಮಾಡಿದ್ರೆ ರೂಟ್ ಮೂವ್ ಆಗಬೇಕು. ರೂಟ್ ಚೈಲ್ಡ್ ಆಗಿರುತ್ತೆ, ಮೈನ್ ಕಂಟ್ರೋಲ್ ಪೇರೆಂಟ್ ಆಗಿರುತ್ತೆ, ಪ್ಲಸ್ ಪಿ ಫಾರ್ ಪಿ ಪ್ಯಾರೆಂಟ್ ನೋಡಿ ವರ್ಕ್ ಆಗ್ತಿದೆ. ಬಟ್ ಇಲ್ಲಿ ಕಂಟ್ರೋಲ್ಸ್ ಇದೆ. ಸೊ ಇದಕ್ಕೆ ನಾನು ಏನು ಮಾಡಬೇಕಂದ್ರೆ ಎಲ್ಲದನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಗ್ರೂಪ್ನ ಅನ್ಸೆಲೆಕ್ಟ್ ಮಾಡಿ ಮೈನ್ ಕಂಟ್ರೋಲ್ನ ಅನ್ಸೆಲೆಕ್ಟ್ ಮಾಡಿಬಿಟ್ಟು ಒಂದು ಗ್ರೂಪ್ ಮಾಡ್ತಾಯಿದ್ದೀನಿ. ಕಂಟ್ರೋಲ್ ಜಿ,
ಇದು ಮಾನ್ಸ್ಟರ್ ಚೆಸ್ಟ್ ಬಾಕ್ಸ್ ರಿಗ್ ಗ್ರೂಪ್ ಅಂತ ತಗೋತೀನಿ. ನೇಮ್ ಓಕೆ, ರಿಗ್ ಗ್ರೂಪ್. ಕಂಟ್ರೋಲ್ನ ಸೆಲೆಕ್ಟ್ ಮಾಡಿ, ಗ್ರೂಪ್ನ ಸೆಲೆಕ್ಟ್ ಮಾಡಿಬಿಟ್ಟು ಪೇರೆಂಟ್ ಮತ್ತು ಸ್ಕೇಲ್ ಕೊಡ್ತಾ ಇದ್ದೀನಿ. ನೋಡಿ ಇವಾಗ ಟ್ರಾನ್ಸ್ಲೇಟ್, ರೊಟೇಷನ್, ಸ್ಕೇಲ್ ಕೂಡ ವರ್ಕ್ ಆಗ್ತಿದೆ. ಸ್ಕೇಲ್ ವರ್ಕ್ ಆಗ್ತಿದೆ ಅಂತಂದರೆ ನಿಮ್ಮ ರಿಗ್ಗಿಂಗ್ ಪರ್ಫೆಕ್ಟ್ ಇದೆ ಅಂತ ಅರ್ಥ. ಓಕೆ, ನೆಕ್ಸ್ಟ್ ಇದನ್ನು ಮೈನ್ ಗ್ರೂಪಾಗಿ ತೊಗೋತೀನಿ. ಕಂಟ್ರೋಲ್ ಜಿ, ಇದು ರಿಗ್ಗಿಂಗ್ ಅಂತ ತೊಗೋತೀನಿ. ರಿಗ್ಗಿಂಗ್ ಓಕೆ, ಒಂದ್ಸರಿ ಚೆಕ್ ಮಾಡಿ ನೋಡಿ ರಿಗ್ಗಿಂಗ್ನ. ಟ್ರಾನ್ಸ್ಲೇಟ್ ವರ್ಕ್ ಆಗ್ತಿದೆ, ರೊಟೇಷನ್ ಕೂಡ ವರ್ಕ್ ಆಗ್ತಿದೆ, ಸ್ಕೇಲ್ ಕೂಡ ವರ್ಕ್ ಆಗ್ತಿದೆ. ಗೊತ್ತಾಯ್ತಲ್ವಾ ಕಂಟ್ರೋಲ್ಸ್ನ ಕ್ರಿಯೇಟ್ ಮಾಡಿಬಿಟ್ಟು ಜಾಯಿಂಟ್ಸ್ಗೆ ಯಾವ ಥರ ಕನೆಕ್ಷನ್ ಕೊಡಬೇಕು ಅಂತ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಸ್ಕಿನ್ನಿಂಗ್ ಯಾವ ಥರ ಮಾಡಬೇಕು ಅಂತ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಅಲ್ಲಿ ಬೆಲ್ ಬಟನ್ ಕಾಣ್ತಿದೆಯಲ್ಲ ಅದನ್ನು ಕ್ಲಿಕ್ ಮಾಡಿ. ನೆಕ್ಸ್ಟ್ ನಾನು ಮಾಡ್ತಕ್ಕಂಥ ಎಲ್ಲ ವಿಡಿಯೋಗಳು ನಿಮಗೆ ಅಪ್ಡೇಟ್ ಆಗುತ್ತೆ. ಥ್ಯಾಂಕ್ ಯು.